ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರುವಂಥ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತೆ ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರುವಂಥ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತೆ ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರುವಂಥ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತೆ ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರುವಂಥ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತೆ ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರುವಂಥ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ?
ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರೆ ಮತ್ತೆ ಹೆಂಗೆ ರಾಜಕಾರಣ ಮಾಡೋದು ಹೇಗೆ ನಾವು? ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡ್ರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. ಅಲ್ಲ, MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರೆ ಮತ್ತೆ ಹೆಂಗೆ ರಾಜಕಾರಣ ಮಾಡೋದು ಹೇಗೆ ನಾವು? ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡ್ರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. ಅಲ್ಲ, MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರೆ ಮತ್ತೆ ಹೆಂಗೆ ರಾಜಕಾರಣ ಮಾಡೋದು ಹೇಗೆ ನಾವು? ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಗನನ್ನ HM ಅಂತ ಹೇಳಿದ್ದೆ, ಈಗ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಇಂಥ ಕಿಟ್ಲೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಚೇಲಗಳು ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡ್ರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. ಅಲ್ಲ, MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರೆ ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ. ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರೆ ಮತ್ತೆ ಹೆಂಗೆ ರಾಜಕಾರಣ ಮಾಡೋದು ಹೇಗೆ ನಾವು?